ಅಲ್ಲ ಇಸ್ ಇಸ್. ಅದೇ ಥರ ಡೇಸ್ ಅದಾಯ್ತಲ್ವಾ. ಡಿಯರ್ 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 DEAR ಡಿಯರ್, ಡಿಯರ್ ಮ್ಯಾಡಮ್, ಡಿಯರ್ ಸರ್ ಅಂತ ಹೇಳಲ್ವ, ಅದೇ ಥರ ಇದು ಡಿಯರ್. ಡಿಯರ್ ಅಂದರೆ ಜಿಂಕೆ. ಎರಡು ಉಚ್ಚಾರಣೆ ಒಂದೇ. ಕನ್ನಡದಲ್ಲೂ ಬಹಳಷ್ಟಿದೆ. ನಾನು ಒಂದು 2-3 ಎಕ್ಸಾಂಪಲ್ ಅಷ್ಟೇ ಕೊಟ್ಟಿದ್ದೀನಿ ನಿಮಗೆ, ಬಹಳಷ್ಟಿದೆ. ಡಿಯರ್ ಆಯಿತಾ. ಡಿಯರ್ ಆದಮೇಲೆ ಡೈ. ಡೀರ್ ಆಗಲ್ಲ. ಡಿಯರ್ ಅಂತ ಹೇಳ್ತಾ ಇದ್ದೀನಿ, ಡೀರ್ ಆಗಲ್ಲ. ಹಾಯ್ ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಇನ್ಮೇಲೆ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು. ಸ್ನೇಹಿತರೆ, ಸ್ಪೋಕನ್ ಇಂಗ್ಲಿಷ್ ಮಾತ್ರ ಅಲ್ಲ, ನಿಮಗೆ ಇಂಗ್ಲಿಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ. ಈಗ ಬರೀ ನಿಮಗೆ ABC ಮಾತ್ರ ಗೊತ್ತು, ಅಥವಾ ABC ಓದಿಲ್ಲ ಅಂತ ಇಟ್ಕೊಳ್ಳಿ. ಸೊ ABC ಓದಿಲ್ಲ ಅಂತ ನಾವು ನಿಮಗೆ ಇಂಗ್ಲಿಷ್ನ ಬೇಸಿಕ್ ಇಂದಾನೆ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ. ಸ್ನೇಹಿತರೆ, ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು. ನಿಮ್ಮ ಕೆಲವು ಸ್ನೇಹಿತರೆ ತಡ ಯಾಕೆ ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆ್ಯಪ್ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಅಂತ ಹೇಳಿದ್ರೆ ಡಿಯರ್ ಇಸ್ ದ ಕರೆಕ್ಟ್ ಪ್ರೊನೌನ್ಸಿಯೇಷನ್. ನೀವೇನು ಕೇಳಿಸ್ಕೊಂಡಿರ್ತೀರಾ ಆ ಪ್ರೊನೌನ್ಸಿಯೇಷನ್ನು ತಪ್ಪಾಗಿ ಉಚ್ಚರಿಸಲ್ಪಟ್ಟಿರುತ್ತೆ. ಡೀರ್ ಅಂತ ನಾವೇ ಹೇಳೋದು ಅದನ್ನು, ಅದರ ಆ್ಯಕ್ಚುಯಲ್ ಪ್ರೊನೌನ್ಸಿಯೇಷನ್ ಡಿಯರ್. ಓಕೆ. DIE ಡೈ, DYE ಡೈ, ಎರಡು ಒಂದೇ. ಡೈ ಅಂದರೆ ಸಾಯು, ಡೈ ಅಂದರೆ ಬಣ್ಣ, ಡೈ ಹೇರ್ ಡೈ. ಫೇರ್ ಫೇರ್, FAIR ಫೇರ್, FARE ಫೇರ್. ಇದು ನೋಡಿ ಫ್ಲವರ್ ಫ್ಲವರ್. ಸೊ ಇದನ್ನು ಫ್ಲೋರ್ ಅಂತ ತುಂಬ ಜನ ಮಿಸ್ಪ್ರೊನೌನ್ಸ್ ಮಾಡ್ತಾರೆ. ಫ್ಲೋರ್ ಅಲ್ಲ, ಫ್ಲೋರಿಗೆ FLORR ಫ್ಲೋರ್, FLOOR. ಇದು ಫ್ಲವರ್ ಫ್ಲವರ್. ಫ್ಲವರ್ ಅಂದರೆ ಹಿಟ್ಟು, ಅಕ್ಕಿ ಹಿಟ್ಟು, ಗೋಧಿ ಹಿಟ್ಟು, ರಾಗಿ ಹಿಟ್ಟು. ಇದು ಫ್ಲವರ್ ಅಂದರೆ ಹೂವು. ಓಕೆ. ನೆಕ್ಸ್ಟ್ ಫ್ಲೂ 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 ಫ್ಲೂ. ಇಲ್ಲಿ UE ಇದೆ, ಇಲ್ಲಿ EW ಇದೆ. ಓಕೆ. ಸೊ UE ಬಂದಾಗಲೂ ಊ ಅಂತ ಸೌಂಡ್ ಬರ್ಬೋದು, EW ಬಂದಾಗಲೂ ಊ ಅಂತ ಸೌಂಡ್ ಬರ್ಬೋದು. ನೆಕ್ಸ್ಟ್ ಇಲ್ಲಿ ನೋಡಿ ಫೋರ್ 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 ಫೋರ್. FOUR ಬಂದಾಗಲೂ ಫೋರ್, FOR ಬಂದಾಗಲೂ ಫೋರ್. ಓಕೆ. ಸೊ ಅದು ಕೆಲವು ಸಲ ಅದು ಸ್ವಲ್ಪ ಚೇಂಜ್ ಆಗುತ್ತೆ ಅಷ್ಟೇ, ಬಟ್ ಆಲ್ಮೋಸ್ಟ್ ಅದು ಒಂದೇ ಥರ ಕೇಳಿಸುತ್ತೆ ಅದು. ಮೈನರ್ 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 ಮೇಜರ್ ಕೇಳಿದ್ದೀರಲ್ವಾ. ಮೈನರ್ ಅಪ್ರಾಪ್ತ, ಇದು ಮೈನರ್. ಮೈನರ್ ಅಂದರೆ ಮೈನ್ ಮಾಡುವವನು. ಮಾರ್ನಿಂಗ್ 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 ಅಂದರೆ ಬೆಳಗ್ಗೆ. ಮಾರ್ನಿಂಗ್ ಅಂದರೆ ಇನ್ನೊಂದು ಮಾರ್ನಿಂಗ್ ಅಂದರೆ ಶೋಕ ಆಚರಣೆ, ಶೋಕಾಚರಣೆ. ONE 1, WON 1. ONE 1, 1 ಅಂದರೆ ಒಂದು, ಒನ್ ಅಂದರೆ ಗೆದ್ದೆವು, ನಾವು ಗೇಮ್ ಗೆದ್ವಿ, ನಾವು ಮ್ಯಾಚ್ ಗೆದ್ವಿ ಅಂತ ಹೇಳೋಕ್ಕೆ ಒನ್. ವಿ ಒನ್ ದ ಮ್ಯಾಚ್, ವಿ ಒನ್ ದ ಮ್ಯಾಚ್. ಅದೇ ಇನ್ನೊಂದು ಒನ್ ಅಂದರೆ ಒಂದು ಅಂತ ಅರ್ಥ. ಪೇರ್ 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 ಅಂದರೆ ಜೋಡಿ, ಈ ಪೇರ್ ಅಂದರೆ ಹಣ್ಣು, ಪೇರ್. ಪೇಲ್ ಪೇಲ್, PALE ಪೇಲ್, PAIL ಪೇಲ್. ಸೊ ಇಲ್ಲಿ AI ಅಂತಲೇ ನಾವು ಹೇಳಬೇಕು. ಯಾವಾಗಲೂ ಇಂಗ್ಲೀಷಲ್ಲಿ ನಾನು ಹೇಳಿದ್ದೀನಿ ಎ ಅನ್ನೋ ಅಕ್ಷರ ಬರೀ ಎ ಅಲ್ಲಿ ಎಂಡ್ ಆಗಲ್ಲ, ಬರೀ ನಾವು ಎ ಅಂತ ಹೇಳೋಕ್ಕಾಗಲ್ಲ, ಏಯ್ ಅಂತ ಹೇಳಬೇಕು. ಅಲ್ಲಿ ಗೆ ಸೌಂಡ್ ಬರುತ್ತದು, ಏಯ್. ಸೊ ಅವ್ರ ಪ್ರಕಾರ ಇದು ಪೇಲ್, ಇದು ಫೇಲ್, ಎರಡು ಒಂದೇ. ಸೊ ಹಾಕಬೇಕು ನಾನು. ಹಾಕಿದ್ರೆ ನಿಮಗೆ ಓದೋಕ್ಕೆ ಕಷ್ಟ ಆಗುತ್ತೆ ಅಂತ ಬರೀ ನಾನು ಪೇಲ್ ಅಂತ ಹಾಕಿದ್ದೀನಿ. ಇಟ್ಸ್ ನಾಟ್ ಪೇಲ್, ಇಟ್ಸ್ ಪೇಯ್ಲ್, ಪೇಯ್ಲ್. ಹಾಗೆ ಪೀಸ್ ಪೀಸ್ ಪೀಸ್. FAIL ಫೇಲ್ ಅಲ್ವಾ. ಎಫ್ ಉಚ್ಚಾರಣೆಯಲ್ಲಿ, ಪಿ ಉಚ್ಚಾರಣೆಯಲ್ಲಿ. FAIL ಫೇಲ್, ಫ ಫ ಫ. ಇದು ಪ ಪ ಪ. ಓಕೆ. ಪೀಸ್ 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 ಅಂದರೆ ಶಾಂತಿ. ಈ ಪೀಸ್ ಪೀಸ್ ಅಂದರೆ ತುಂಡು, ರೈಟ್. ಸ್ಪೆಲ್ಲಿಂಗ್ ನೋಡಿ, ಪೀಸ್ ಪೀಸ್. ಈಗ ನಾನು ಡಿಕ್ಟೇಷನ್ ಕೊಟ್ಟಾಗ ನೀವು ಯಾವುದು ಬೇಕಾದರೂ ಬರಿಬೋದು ಅನ್ನೋದಿರುತ್ತೆ. ಓಕೆ. ಬಟ್ ಮೀನಿಂಗ್ ಹೇಳಿಬಿಟ್ಟು ನಾನು ಡಿಕ್ಟೇಷನ್ ಕೊಡ್ತೀನಿ.
ಆ ಮೀನಿಂಗ್ ನಿಮಗೆ ಆಲ್ರೆಡಿ ಕೊಟ್ಟಿರ್ತೀನಿ. ಬಟ್ ಮೀನಿಂಗ್ ಅದರ ಅವಶ್ಯಕತೆ ಇಲ್ಲ ನಿಮಗೆ, ಯಾಕೆಂದರೆ ಸ್ಪೋಕನಿಗೆ ಮಾತ್ರ ಮೀನಿಂಗ್ ಬೇಕಾಗಿರೋದು. ಪ್ಲೇನ್ 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 ಎರಡೂ ಒಂದೇ. ಇನ್ ಇ ಇದೆ, ಇಲ್ಲಿ AI ಇದೆ, ಎರಡೂ ಒಂದೇ. ಪ್ಲೇನ್. ಫೋರ್. ಸೊ ಇದು ಎರಡು ಥರ ಉಚ್ಚಾರಣೆ ಮಾಡ್ತಾರೆ. POORನ ಎರಡು ಥರ ಉಚ್ಚಾರಣೆ ಮಾಡ್ತಾರೆ ಇಂಗ್ಲೀಷಲ್ಲಿ. ಒಂದು ಫುವರ್, ಇನ್ನೊಂದು ಫೋ ಅಂತ ಹೇಳ್ತಾರೆ. ಇದು ಫೋರ್ ಅಂದರೆ ಸುರಿಯುವುದು, ಫೋರ್ ಅಂದರೆ ಬಡವರು. ಇದನ್ನು ತುಂಬ ಜನ ಪೂರ್ ಅಂತ ಹೇಳ್ತಾರೆ, ಬಟ್ ಆ್ಯಕ್ಚುಲಿ ಪೂರ್ ಈಸ್ ರಾಂಗ್. ನೀವು ಒಂದು ಪುವರ್ ಅಂತ ಹೇಳಬೇಕು, ಇಲ್ಲಾಂದರೆ ಫೋರ್ ಅಂತ ಹೇಳಬೇಕು. ರೆಡ್. ಸೊ ಇದು ರೀಡ್ ಅಂತಲೂ ಉಚ್ಚಾರಣೆ ಮಾಡ್ತೀವಿ ನಾವು, ರೀಡ್ ಅಂತಲೂ ಹೇಳ್ತೀವಿ, ರೆಡ್ ಅಂತಲೂ ಹೇಳ್ತೀವಿ. ಸೊ ಇದು ರೆಡ್, ಇದು ರೆಡ್. ರೆಡ್ ಅಂದರೆ ರೀಡ್ದು ಫಾಸ್ಟ್ ಟೆನ್ಸ್ ರೆಡ್. ಐ ರೆಡ್ ಅ ಬುಕ್ ಟುಡೇ. ನಾನು ಇವತ್ತೊಂದು ಪುಸ್ತಕ ಓದಿದೆ. ಐ ವಿಲ್ ರೀಡ್ ದ ಬುಕ್, ಐ ವಿಲ್ ರೀಡ್ ಟುಮಾರೋ, ಐ ವಿಲ್ ರೀಡ್ ಅ ಬುಕ್ ಟುಮಾರೋ. ನಾಳೆ ನಾನು ಒಂದು ಪುಸ್ತಕನ ಓದ್ತೀನಿ. ರೀಡ್, ವಿಲ್ ರೀಡ್, ರೆಡ್. ಆ ಡಿಫ್ರೆನ್ಸ್ ಬರುತ್ತೆ ಫಾಸ್ಟ್ ಟೆನ್ಸ್ ಪ್ರೆಸೆಂಟ್ ಟೆನ್ಸಲ್ಲಿ. ರೈಟ್. ಸೊ RIGHT ಅನ್ನೋದು ರೈಟೇ. ರೈಟ್ ಅಂದರೆ ಬಲಕ್ಕೆ ಅಥವಾ ಸರಿ. ಇದು ರೈಟ್ ಅಂದರೆ WRITEನೂ ರೈಟೇ. ಓಕೆ, ನೆಕ್ಸ್ಟ್ ಇಲ್ಲಿ ನೋಡಿ, ರೋಡ್. ಮೂರು ಪದ ಇದೆ. ರೋಡ್, ROAD ರೋಡ್, RODE ರೋಡ್, ROWED ರೋಡ್. ಮ್ಯೂಟ್ ಮಾಡ್ಕೊಳ್ಳಪ್ಪ ಅಕ್ಷಯ್. ಯಾಕೆ ಮೈಕ್ ಆನ್ ಮಾಡ್ಕೋತೀರಾ? ಅದು ಡಿಸ್ಟರ್ಬೆನ್ಸ್ ಇರುತ್ತೆ. ಏನೋ ಹೇಳ್ತಾ ಇದ್ದೆ. ಸೊ ಇದರಲ್ಲಿ ಸಣ್ಣ ಸಣ್ಣ ವ್ಯತ್ಯಾಸ ಇರುತ್ತೆ, ಬಟ್ ನಿಮಗೆ ಕಾಮನ್ ಆಗಿ ಹಂಗೆ ಕೇಳಿಸುತ್ತೆ. ಇದನ್ನು ರೌಡ್ ಅಂತ ಸ್ವಲ್ಪ ಬೇರೆ ಸೌಂಡ್ ಕೇಳಿಸುತ್ತೆ, ಬಟ್ ಕಾಮನ್ ಆಗಿ ಎಲ್ಲರಿಗೂ ಅದೇ ಕಾಮನ್ ಆಗಿ ಕೇಳಿಸೋದು. ರೋಡ್ ಅಂತಲೇ ಕೇಳಿಸುತ್ತದು. ನೆಕ್ಸ್ಟ್ ನೋಡಿ, ಸೇಲ್. ಅದನ್ನು ಸೇಲ್ ಅಂತ ನಾವು ಹೇಳ್ತೀವಿ, ಬಟ್ ಅದನ್ನು ಸೇಲ್ ಅಂತ ಹೇಳಬೇಕು, ಸ್ವಲ್ಪ ಎ ಅಂತ ಬರುತ್ತೆ. ಸೇಲ್. ಹಾಗೆ ಸೀನ್ ಅಂದರೆ ದೃಶ್ಯ, ಇದು ಸೀನ್ ಅಂದರೆ ನೋಡಿದೆ. ಐ ಹ್ಯಾವ್ ಸೀನ್ ದ್ಯಾಟ್, ನಾನು ಅದನ್ನು ನೋಡಿದ್ದೀನಿ, ಆ ಮೀನಿಂಗ್ ಬರುತ್ತೆ. ಸಿ ಅಂದರೆ ನೋಡು, ಸಿ ಅಂದರೆ ಸಮುದ್ರ. ಓಕೆ, ಇದು ನೋಡಿ, SEW ಇದೆ, ಬಟ್ ಅದನ್ನು CU ಅಂತ ಓದಬಾರ್ದು, ಸಾವ್. ಇದು ಒಂದೇ ಪದದಲ್ಲಿ ಸವ್ ಅಂತ ಬರೋದು. ಇದು ಪದ ಅಂದರೆ ಇದಕ್ಕೆ ಸಂಬಂಧಪಟ್ಟಿದ್ದ ಪದ. ಸವಿಂಗ್, ಆಮೇಲೆ ಸವಿಂಗ್ ಮಿಷಿನ್, ಆ ಥರ ಬರುತ್ತೆ. ಸಾವ್. ಈ SOW ಸವ್ ಅಂತಿದೆಯಲ್ಲ, ಅದನ್ನು ಸೋವ್ ಅಂತಲೂ ಹೇಳ್ತಾರೆ. ಸೋವ್. ಬಟ್ ಇಲ್ಲಿ ಸಾವ್, ಮೀನಿಂಗ್ ಚೇಂಜ್ ಆಗುತ್ತೆ ಅಷ್ಟೇ. ಸೋವ್. ನೆಕ್ಸ್ಟ್ ಸೈಟ್. SIGHT ಸೈಟ್, SITE ಸೈಟ್. ಆಮೇಲೆ ನೋಡಿ, SLAY ಸ್ಲೈ, SLEIGH ಸ್ಲೈ. ಅಂದರೆ ಹಾಕೋಬೇಕಿಲ್ಲಿ, ಸ್ಲೈ. ಆಮೇಲೆ ನೋಡಿ, ಇದು ವಿಚಿತ್ರ ಇದೆ. SO ಸೋ, ಇದು ಸವ್ ಅಲ್ಲ, SO ಸೋ. ಹಾಗೆ SOWನೂ ಸೋ. ಇಲ್ಲಿ ಹೇಳಿದ್ನಲ್ಲ, SOW ಸವ್ ಅಂತಲೂ ಇದೆ, SOW ಸೋ ಅಂತಲೂ ಇದೆ. ಓಕೆ, ಇದಕ್ಕೆ ನಾವು ಹೋಮೋಗ್ರಾಫ್ಸ್ ಅಂತ ಹೇಳ್ತೀವಿ. ಹೋಮೋಗ್ರಾಫ್ಸ್ ಅಂದರೆ ಅದು ಆಮೇಲೆ ಹೇಳ್ತೀನಿ. ಸನ್ ಅಂದರೆ ಮಗ, ಈ ಸನ್ ಅಂದರೆ ಸೂರ್ಯ. ಸ್ಟೇರ್ ಕೇಸ್ ಕೇಳಿದ್ದೀರಾ? ಸ್ಟೇರ್ ಕೇಸ್ ಅಂದರೆ ಮೆಟ್ಲು. ಸ್ಟೇರ್ ಅಂದರೆ ಗುರಾಯಿಸಿ ನೋಡೋದಕ್ಕೆ ಸ್ಟೇರ್ ಅಂತ ಹೇಳೋದು. ನೆಕ್ಸ್ಟ್ ನೋಡಿ, ಸ್ಟೀಲ್ ಅಂದರೆ ಉಕ್ಕು, ಈ ಸ್ಟೀಲ್ ಅಂದರೆ ಕಳ್ಳತನ ಮಾಡುವುದು. ಇದು ಸ್ವೀಟ್. ಇದು ನೋಡಿದ ತಕ್ಷಣ ನಿಮಗೆ ಸೂಟ್ ಅಂತ ಅನಿಸುತ್ತೆ. ಆ್ಯಕ್ಚುಲಿ ಅದು ಸೂಟು ಹೌದು, ಸ್ವೀಟು ಹೌದು. ಎರಡು ಥರ ಇದೆ ಸ್ಪೆಲ್ಲಿಂಗ್ ಇದೆ ನೋಡಿ ಅದಕ್ಕೆ. ಈ ಸ್ವೀಟ್ ಸ್ಪೆಲ್ಲಿಂಗ್ ಬೇರೆ ಇದೆ, ಉಚ್ಚಾರಣೆ ಒಂದೇ ಇದೆ, ಮೀನಿಂಗು ಹಾಗೆ ಇರುತ್ತೆ. ಇದಕ್ಕೆ ಇನ್ನೊಂದು ಉಚ್ಚಾರಣೆ ಇದೆ, ಸೂಟ್ ಅಂತಲೂ ಇದೆ, ಬಟ್ ಅದನ್ನು ಸ್ವೀಟ್ ಅಂತಲೂ ಹೇಳ್ತಾರೆ. ಅದು ಆ ಸೂಟ್ ಅಂದರೆ ಅದೇ ಸೂಟ್, ಸಫಾರಿ ಸೂಟ್ ಅಂತ ಹೇಳ್ತೀವಲ್ಲ, ಅದು ಸೂಟು. ಈ ಸೂಟ್ ಅಂತ ಹೇಳಿದ್ರೆ ಸ್ವೀಟ್, ಇದಕ್ಕೆ ಸೂಟ್ ಅಂತ ಹೇಳಲ್ಲ, ಸ್ವೀಟ್ ಅಂದರೆ
ಐಷಾರಾಮಿ ಹೋಟೆಲ್, ಐಷಾರಾಮಿ ಹೋಟೆಲ್ಗೆ ಸ್ವೀಟ್ ಅಂತ ಹೇಳ್ತಾರೆ. ಟೇಲ್, ಟೇಲ್ ಬಾಲ, ಟೇಲ್ ಕಥೆ. ಟೀ, ಟೀ, ಟೀ ಕೇಳಿದ್ದೀರ, ಟೀ, TEAT, TEET. ಟೀಮ್, TEAM, ಟೀಮ್, TEEMನು ಟೀಮೇ ಆಗುತ್ತೆ. ಹೇರ್, ಹೇರ್ ಕೂದಲು, ಹೇರ್, ಹೇರ್ ಮೊಲ. ನೀಡ್, ನೀಡ್ ಇಲ್ಲೂ ನೀಡ್ ಅಂತಿದೆ, ಇಲ್ಲಿ ಕೆ ಇದೆ, ಇಲ್ಲಿ NEE ಇದೆ, ಇಲ್ಲಿ AE ಇದೆ. ಅಲ್ಲೇನಾಗುತ್ತೆ, ಇದು ನೀಡ್ ಆಗುತ್ತೆ, ಕೆ ಸೈಲೆಂಟ್ ಆಗುತ್ತೆ, ಕಿನೀಡ್ ಅಂತ ಹೇಳಬಾರ್ದು, ನೀಡ್, ನೀಡ್. ನೀಡ್ ಅಂದರೆ ಹಿಟ್ಟು ನಾದುವುದು, ಈ ನೀಡ್ ಅಂದರೆ ಅವಶ್ಯಕತೆ. ಅದೇ ಲೀಡ್, ಲೀಡ್ ಸಾರಿ ಇದು ಲೀಡ್ ಅಲ್ಲ, ಇದು ಲೆಡ್. ಇದರಲ್ಲಿ ನಿಮಗೆ ಲೀಡ್ ಅಂತ ಬರುತ್ತೆ, LEAD ಲೀಡ್ ಅಂತಲೂ ಆಗುತ್ತೆ, ಲೆಡ್ ಅಂತಲೂ ಆಗುತ್ತೆ. ಈಗ ಇಲ್ಲಿ ಉಚ್ಚಾರಣೆ ಒಂದೇ ಇರಬೇಕಾಗಿರೋದ್ರಿಂದ ಇದು ಲೆಡ್, 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 ಲೆಡ್. ಓಕೆ, ಸೊ ಇದು ಮೀನಿಂಗ್ ಚೇಂಜ್ ಇರುತ್ತೆ. ಓ, ಇನ್ನೂ ಈ ಕಡೆ ಇದೆಯಾ? ನೋಡಿ, ಭಾಳಷ್ಟು ಸುಮಾರು ನಿಮಗೆ 100 ಹತ್ರ 100 ಇದರಲ್ಲಿ ಒಂದು 98 ಇರಬೇಕು, 100 ಮೇಲಿದೆ. ಬಟ್ ಆಲ್ಮೋಸ್ಟ್ ನಿಮಗೆ ನಾನು ಎಲ್ಲ ಕವರ್ ಮಾಡಿದ್ದೀನಿ. ಓಕೆ, ಆಲ್ಮೋಸ್ಟ್ ನಿಮಗೆಲ್ಲ ಕವರ್ ಮಾಡಿದ್ದೀನಿ. ಸೊ 98. ರೈಟ್, ನೆಕ್ಸ್ಟ್ ಇದು ನೋಡಿ. ಗೇಟ್, ಗೇಟ್ ಇದನ್ನು ಗೇಟ್ ಅಂತ ಹೇಳೋದು. ಸೊ GAI ಬಂದಾಗಲೂ AE ಸೌಂಡ್ ಬರುತ್ತೆ, ಬರೀ GA ಆಮೇಲೆ ಲಾಸ್ಟಲ್ಲಿ E ಇರೋದ್ರಿಂದ ಗೇಟ್. ಅದು ಗ್ಯಾಟ್ ಆಗಲ್ಲ. ಅದು ಗ್ಯಾಟ್ ಯಾಕೆ ಆಗಲ್ಲ ಅಂತ ಎಲ್ರಿಗೂ ಗೊತ್ತಲ್ವಾ? ಕೊನೆಯಲ್ಲಿ E ಇರೋದ್ರಿಂದ ಅದು ಗ್ಯಾಟ್ ಆಗಲ್ಲ, ಗೇಟ್ ಆಗುತ್ತೆ. ಕೊನೆಯಲ್ಲಿ E ಒಂದು ವೇಳೆ ಇಲ್ಲ ಅಂದರೆ ಅದು ಗ್ಯಾಟ್ ಆಗುತ್ತೆ. ಸೊ ಅದು ಎಲ್ರಿಗೂ ನೆನಪಲ್ಲಿರಲಿ. ಹಾಗೆ ಇದು ಗ್ರೇಟ್, 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 ಗ್ರೇಟ್. ಓಕೆ, ಗ್ರೇಟ್ ಅಂದರೆ ತೆಂಗಿನಕಾಯಿ ತುರಿಯುವುದು, ಅದಕ್ಕೆ ಗ್ರೇಟಿಂಗ್ ಅಂತ ಹೇಳ್ತಾರೆ. ಗ್ರೇಟಿಂಗ್, ತೆಂಗಿನಕಾಯಿ ನಾವು ತುರಿದ್ರೆ ಅಥವಾ ಗ್ರೇಟಿಂಗ್. ಇದು ಗ್ರೇಟ್ ಅಂದರೆ ಮಹಾ ದೊಡ್ಡ.